ಸಲಾಮ್ ಅಲೈಕುಂ. ಎಲ್ಲ ಸೂಫಿ ಸಂತರು, ಮೌಲ್ವಿಗಳು, ಎಲ್ಲ ಧರ್ಮ ಗುರುಗಳು ಎಲ್ಲರೂ ಕೂಡ ನನ್ನ ನಮಸ್ಕಾರ. ನನ್ನ ಮಿತ್ರರಾದಂಥ, ನಮ್ಮ ಮುಖಂಡರಾದಂಥ ದಿನೇಶ್ ಗುಂಡೂರಾಯರು ಈ ಪವಿತ್ರವಾದಂಥ ಸ್ಥಳಕ್ಕೆ ಬರಬೇಕು ಅಂತೇಳಿ ಆಹ್ವಾನಿಸಿದ್ರು. ನಾನಿಲ್ಲೆಲ್ಲ ಓಡಾಡ್ತಿದ್ದೆ, ಆದರೂ ಇದ್ರ ಒಳಗಡೆ ಬಂದು ಇದನ್ನು ನೋಡುವಂಥ ಭಾಗ್ಯ ನನಗೆ ಸಿಕ್ಕಿರಲಿಲ್ಲ. 40 ವರ್ಷದ ಇತಿಹಾಸ ಇರುವಂಥ ಇದೊಂದು ಪವಿತ್ರವಾದಂಥ ಧರ್ಮದ 400 ವರ್ಷ ಇತಿಹಾಸ ಇರುವಂಥ ಇದೊಂದು ಧರ್ಮಕ್ಷೇತ್ರ. ಸೊ ಮಾನವ ಧರ್ಮ ಎಲ್ಲರೂ ಕೂಡ ಒಂದಾಗಲಿ ಅಂತ ಹೇಳಿ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಉರುಸ್ ಇವತ್ತು ಇದೆ, ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಳ್ಳುವಂಥದ್ದು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಅನ್ನೋದಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮಾನು ಅಂತ. ನಾವು ಯಾರು ಯಾವ ಜಾತಿಯಲ್ಲಿ ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತ ಯಾರು ನಮ್ಮ ತಂದೆ ತಾಯಿನ ಕೇಳಿಕೊಂಡು ಬರುವುದಿಲ್ಲ. ಜನ್ಮ ಆಗ್ತದೆ. ಇವತ್ತು ಜನ್ಮ ಆದ್ಮೇಲೆ ಕೊನೆಗೆ ನಾವೆಲ್ಲ ನಮ್ಮ ಹಿರಿಯರು ಮಾರ್ಗದರ್ಶನ ಹೇಳ್ತದೆ, ಒಂದೊಂದು ಧರ್ಮನ ನಾವೆಲ್ಲ ನಂಬಿಕೊಂಡು ಹೋಗ್ತೇವೆ. ಧರ್ಮ ಏನ್ ಬೇಕು? ಮಾನವ ಜನ್ಮಕ್ಕೆ ನೆಮ್ಮದಿ ಇರಲಿ, ಶಾಂತಿ ಇರಲಿ ಅಂತೇಳಿ ಧರ್ಮ ಎಲ್ಲರೂ ಕೂಡ ಅವಶ್ಯಕತೆ ಇದೆ. ಇವತ್ತು ಎಲ್ಲರೂ ಕೂಡ ಅವರವರ ಧರ್ಮದಲ್ಲಿ ಶಾಂತಿ ನೆಲೆಸಬೇಕು, ಬದುಕಿನಲ್ಲಿ ಒಳ್ಳೇದಾಗಬೇಕು ಅಂತ ಆಶ್ರಯ ಮಾಡ್ತಾರೆ. ಯಾವ ಧರ್ಮದಲ್ಲೂ ಇನ್ನೊಬ್ಬನಿಗೆ ದ್ವೇಷ ಮಾಡುವಂತ ಎಲ್ಲೂ ಇಲ್ಲ. ಈ ಮೂಲ ಪೈಗಂಬರವರು ಕೂಡ ಹೇಳ್ದಂಗೆ ಮಾನವೀಯತೆ ಒಂದು ದೊಡ್ಡ ಧರ್ಮ. ಸೊ ನಾನು ಕೂಡ ಯಾವಾಗಲೂ ಹೇಳ್ತಾ ಇರ್ತೇನೆ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳು ಹೇಳಿದ ಮಾತನ್ನ ಯಾವಾಗಲೂ ಕೂಡ ಮಾತಾಡ್ತಾ ಇದ್ದೇನೆ. ಇವತ್ತು ನಮ್ಮ ದಿನೇಶ್ ಗುಂಡೂರಾಯರು ಬಹಳ ನಮ್ಮ ಹಿರಿಯ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಿದ್ದರು. ನಿಮ್ಮ ಕ್ಷೇತ್ರದ ಅಪಾರವಾದಂಥ ಈ ಕ್ಷೇತ್ರದಲ್ಲಿ ಜನರ ಸೇವೆಯನ್ನು ಮಾಡಿಕೊಂಡು ಒಂದು ದೊಡ್ಡ ಬದಲಾವಣೆಯನ್ನು ತೆಗೆದುಕೊಂಡು ಬಂದು ನಿಮ್ಮೆಲ್ಲ ಹೃದಯವನ್ನು ಗೆದ್ದಿದ್ದಾರೆ. ಎಲ್ಲ ಸಂದರ್ಭದಲ್ಲೂ ಕೂಡ ಅವ್ರನ್ನ ನೀವೆಲ್ಲ ಕಾಪಾಡ್ಕೊಳ್ಬೇಕು. ಮೊನ್ನೆ ಎಲೆಕ್ಷನ್ನು ಬಹಳ ಒಂದು ಸಣ್ಣ ಅಂತರದಿಂದ ಅವರು ಬಂದರು, ಮುಂದಕ್ಕೆ ಒಂದು ದೊಡ್ಡ ಅಂತರದಿಂದ ನೀವು ಅವ್ರನ್ನ ವಾಪಸ್ ಗೆಲ್ಲಿಸಿ ವಿಧಾನಸೌಧದಲ್ಲಿ ಅವ್ರನ್ನ ಕೂರಿಸುವಂಥ ಕೆಲಸ ಮಾಡಬೇಕು ಮಾಡ್ತಾ ಇದ್ದೀನಿ. ಆಮೇಲೆ ತಾವೆಲ್ಲ ಹುಷಾರಾಗಿದ್ದೀನಿ. SIR ಬರ್ತಾ ಇದೆ. SIR ಅಲ್ಲಿ ದೊಡ್ಡ ಅನಾಹುತಗಳಾಗ್ತಾ ಇದೆ. ನಿಮ್ಮ ಸಂಪರ್ಕ, ನಿಮ್ಮ ಕೋಣಿ, ನಿಮ್ಮ ಇತಿಹಾಸ ಅವೆಲ್ಲ ಕೂಡ ಕೇಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ವೋಟ್ಗಳನ್ನ ಭಾಳ ಶುಭ ಇಟ್ಕೊಳ್ಳಿ. ನಿಮ್ಮ ವೋಟ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳಿಗೆಲ್ಲ ತೊಂದರೆ ಆಗ್ತದೆ. 8ನೇ ತಾರೀಕು ಅಷ್ಟೊತ್ತಿಗೆ ಈಗಾಗಲೇ 1 ಕೋಟಿ ಚಿಲ್ಲರೆ ವೋಟನ್ನು ಅದಕ್ಕೆ ಕೆಲವು ಸರಿಯಾದ ರೀತಿ ಮಾಹಿತಿ ಇಲ್ಲ ಅಂತೇಳಿ ಈಗಾಗಲೇ ಮಾಹಿತಿ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಹೇಳಿದ್ದಾರೆ. ನಾವು ಸರ್ಕಾರದವರು ನಮ್ಗೆ ಏನೆಲ್ಲ ಸಹಾಯ ಮಾಡಬೇಕು ಅದಕ್ಕೆ ಬದ್ಧವಾಗಿದ್ದೇವೆ. ನಿಮ್ಮ ಮತ ಉಳಿಸ್ಕೊಳ್ಬೇಕು. ನಿಮ್ಮ ಮತ ಉಳಿಸ್ಕೊಂಡ್ರೆ ನಿಮಗೆಲ್ಲ ಥರದ ಶಕ್ತಿ ಬರ್ತದೆ. ಸೊ ಅದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಮಗೆ ಮತ, ಸಂವಿಧಾನ ಇದು ಭಾಳ ಮುಖ್ಯ. ಸೊ ಇದನ್ನು ಭಾಳ ಕಾಪಾಡಬೇಕು. ಇವತ್ತು ನೀವೆಲ್ಲ ಕರೆಸಿದ್ದೀರಿ. ದಿನೇಶ್ ಅವರು ನನ್ನ ಇಲ್ಲಿ ಕರೆಸಿ ನೀವೆಲ್ಲ ಭೇಟಿ ಮಾಡಿ ಇಂಥ ಪವಿತ್ರವಾದಂಥ ದರ್ಗಕ್ಕೆ ಭೇಟಿ ಕೊಟ್ಟು ಇದು ಹೊಸ ಮಸೀದಿನ ನೀವೆಲ್ಲ ಕಟ್ಟಿದ್ದೀರಿ, ನೀವೆಲ್ಲರೂ ಕೂಡ ಶುಭವಾಗಲಿ. ಕೆಲವು ಸಮಸ್ಯೆಗಳನ್ನು ಹೇಳ್ತಾ ಇದ್ರು ನಮ್ಮ ಶಾಸಕರು, ನಮ್ಮ ಮಾಜಿ ಮಂತ್ರಿಗಳು, ನಮ್ಮ ಮುಖಂಡರು ಏನು ಅದನ್ನು ನಿಮ್ಮ ಹತ್ರ ಚರ್ಚೆ ಮಾಡಿ ಏನು ಹೇಳ್ತದೆ ಸರ್ಕಾರ ಅದನ್ನು ತೀರ್ಮಾನವನ್ನು ಮಾಡ್ತದೆ. ಯಾಕೆಂದರೆ ನಾನು ಇದಕ್ಕೆ ಒಬ್ಬ ಮುಖ್ಯಮಂತ್ರಿಯಾಗಿ ಕೆಲವು ವಿಚಾರಗಳನ್ನ ನನ್ನ ತೀರ್ಮಾನಕ್ಕೆ ಬರುವುದಿಲ್ಲ. ಅದನ್ನು ಸ್ಥಳೀಯವರೇ ಅದಕ್ಕೆ ಏನು ಒಳ್ಳೇದಾಗಬೇಕು ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಖಂಡಿತ ನಾನು ಗಮನಿಸ್ತೇನೆ. ಇಷ್ಟು ಮಾತ್ರ ಹೇಳಿ ನಾನು ಇವತ್ತಿಗೆ ಬಂದು ನೀವೆಲ್ಲ ಸೇರಿ